ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡೋ ಘಟನೆ, ನನ್ನ ಹತ್ರ ಬಂದಂಥ ಒಬ್ಬರು ಡಯಟಿಷಿಯನ್ನು. ಇವರು ಸ್ಕ್ರಿಪ್ಟ್ ಸಾಧನ ಮಾಡ್ತಾಯಿದ್ರು, ಲಿಖಿತ ನಾಮಜಪದ ಮುಖಾಂತರ ಸ್ಕ್ರಿಪ್ಟ್ ಸಾಧನ ಮಾಡ್ತಾಯಿದ್ರು. ಒಂದು ಫಾಲೋಅಪ್ ವಿಸಿಟಲ್ಲಿ ನಾನು ಅವರ ಬರವಣಿಗೆ ನೋಡಿ ಹೇಳಿದೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಚಾರದ ಬಗ್ಗೆ ಬಲವಾದ ಕೋಪ ಅಥವಾ ಅಸಮಾಧಾನ ಇದೆ, ಇದು ನಿಮಗೆ ಬಿಡೋಕ್ಕಾಗ್ತಾ ಇಲ್ಲ, ಯಾರ್ದೋ ಮೇಲೆ ನಿಮ್ಮ ಕಂಪ್ಲೇಂಟ್ ಇದೆ, ನನಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಭಾವನೆ ನಿಮ್ಮ ಬರವಣಿಗೆ ನನಗೆ ಸೂಚಿಸ್ತಾ ಇದೆ ಅಂತ ಹೇಳಿದೆ. ಅವರು ಆವಾಗ ಹೇಳಿದರು, ಹೌದು ಸರ್, ನನಗೆ ದೇವ್ರ ಮೇಲೆ ತುಂಬ ಕಂಪ್ಲೇಂಟ್ ಇದೆ. ಯಾಕೆಂತ ಹೇಳಿದರೆ, ಒಂದು ಘಟನೆ ಏನು ನನ್ನ ಕಣ್ಮುಂದೆ ನಡೀತು, ನನಗೆ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ನಾನು ಕೇಳಿದೆ, ಏನಂಥ ಘಟನೆ ಏನಾಯಿತು ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದರು, ನಾನು ನನ್ನ ಮಾವನವರಿಗೆ ತುಂಬ ಕ್ಲೋಸ್ ಇದ್ದೆ, ಅವ್ರ ಜೊತೆ ನನ್ನ ಒಡನಾಟ ಇತ್ತು. ಅವರು ಪ್ರತಿದಿನ ವಾಕಿಂಗ್ ಎಲ್ಲ ಹೋಗಿ ಬಂದಮೇಲೆ ನಾವಿಬ್ಬರು ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಒಂದು ದಿವಸ ನಾವು ದೇವಸ್ಥಾನಕ್ಕೆ ಹೋದಾಗ ನಾನು ಪ್ರದಕ್ಷಿಣೆ ಎಲ್ಲ ಮುಗಿಸಿ ತೀರ್ಥ ಪ್ರಸಾದ ತಗೊಂಡು ಕೂತಿದ್ದೆ. ನಮ್ಮ ಮಾವನವರು ತೀರ್ಥ ಪ್ರಸಾದ ತಗೊಳ್ಳೋಕ್ಕೆ ಅಂತ ದೇವ್ರ ಗುಡಿ ಮುಂದೆ ನಿಂತಿದ್ರು. ತೀರ್ಥ ಏನು ಕೈಗೆ ಹಾಕಿದ್ದಾರೆ ಅರ್ಚಕರು, ತೀರ್ಥ ಕುಡಿಯುವಷ್ಟು ಟೈಮ್ ಸಿಕ್ಕಿಲ್ಲ, ಅಲ್ಲೇ ಅವರು ಕುಸಿದು ಬಿದ್ದು ಸಾವನ್ನಪ್ಪಿದರು. ನನಗೆ ಈ ಒಂದು ನನ್ನ ಕಣ್ಣ ಮುಂದೆ ನಡೆದಿರುವಂಥ ಈ ಒಂದು ಘಟನೆ ತುಂಬ ಶಾಕ್ ಉಂಟು ಮಾಡಿದೆ. ಇಂಥ ಒಂದು ಘಟನೆ ನಡಿಬಾರ್ದಾಗಿತ್ತು. ಒಂದು ತೀರ್ಥ ತಗೊಳ್ಳುವಂಥ ಪುರುಸತ್ತನ್ನು ಭಗವಂತ ಕೊಟ್ಟಿಲ್ಲ ಅನ್ನೋವಂಥ ಒಂದು ಅಸಮಾಧಾನ ನನ್ನ ಮನಸ್ಸಲ್ಲಿ ಇವತ್ತಿಗೂ ಇದೆ. ದೇವರು ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸುತ್ತೆ ಸರ್ ನನಗೆ ಅಂತ ಹೇಳಿದರು. ನಾನು ಅವ್ರು ಸ್ವಲ್ಪ ಹತ್ತಿರ ಆ ಟೈಮಲ್ಲಿ ಅವ್ರಿಗೆ ಅಳೋಕ್ಕೆ ಬಿಟ್ಟೆ. ಆಮೇಲೆ ಅವ್ರಿಗೆ ಕೇಳಿದೆ, ನೀವು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದಲ್ಲಿ ಕೂರ್ತಿರಲ್ವಾ ಅಂತ ಕೇಳಿದೆ. ಹೌದು, ಪ್ರತಿದಿನ ಕೂರ್ತಿದ್ವಿ. ಅಲ್ಲಿ ಕೂತ್ಕೊಂಡಾಗ ನೀವು ಏನು ಮಾಡಬೇಕು ಅಂತ ಗೊತ್ತಾ ನಿಮಗೆ ಅಂತ ಕೇಳಿದೆ. ಇಲ್ವಲ್ಲ ಸರ್, ನಾವು ಪ್ರತಿದಿನ ಕೂರಬೇಕು ಅಂತ ಹೇಳ್ತಾರೆ, ಒಳ್ಳೆ ವೈಬ್ಸ್ ಇರುತ್ತೆ, ಒಳ್ಳೆ ಒಂದು ನಾವು ಕಂಪನಿಗಳಲ್ಲಿ ಅನುಭವಿಸ್ಬೋದು, ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಕೂರ್ತೀವಿ ನಾವು ಅಂತ ಹೇಳಿದರು. ಅವಾಗ ಹೇಳಿದೆ, ಅದೆಲ್ಲ ವಿಚಾರ ಇರಬಹುದು, ಆದರೆ ಅಲ್ಲಿ ಕೂತಾಗ, ಅಂದರೆ ದೇವಸ್ಥಾನದಲ್ಲಿ ನಾವು ಕೂತಾಗ ನಾವು ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಇದೆ, ಒಂದು ಆಚರಣೆ ಇದೆ. ಏನು ಆಚರಣೆ ಅದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ನಾವು ಕೂತು ಧ್ವಜಸ್ತಂಭ ಇರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ, ಈ ಧ್ವಜಸ್ತಂಭದ ತುದಿಯನ್ನು ನೋಡಿ ಒಂದು ಮಂತ್ರೋಚ್ಚಾರಣೆ ಮಾಡಬೇಕು. ಏನು ಈ ಮಂತ್ರ? ಈ ಮಂತ್ರ ಇಷ್ಟೇ, ಅನಾಯಾಸೇನ ಮರಣಂ ಬಿನಾ ದೈನ್ಯೇನ ಜೀವನಂ ಅಂತ್ಯಕಾಲೇ ತವ ಸಾನ್ನಿಧ್ಯಂ ದೇಹಿಮೇ ಜಗದೀಶ್ವರ. ಅಂದರೆ, ನನಗೆ ಅನಾಯಾಸವಾದ ಮರಣ ಬರಲಿ, ನರಳುಕೊಂಡು ಕಷ್ಟಪಟ್ಟು ಅಥವಾ ದುರ್ಮರಣ ಬೇಡ, ನನ್ನ ಮರಣ ತುಂಬ ಶಾಂತವಾಗಿರಬೇಕು, ಸುಖಕರವಾಗಿರಬೇಕು, ಅನಾಯಾಸಕರವಾಗಿರಬೇಕು. ಎರಡನೇದು, ವಿನಾ ದೈನ್ಯೇನ ಜೀವನಂ. ದೈನ್ಯದಿಂದ ಇನ್ನೊಬ್ಬರ ಮುಂದೆ ಕೈಯೊಡ್ಡಿ ನಾವು ನೋಡ್ತೀವಿ, ಎಷ್ಟೋ ಕಡೆ ಹಾಸಿಗೆ ಹಿಡಿದು ಯಾರ್ಯಾರೋ ಕೈಲಿ ಸೇವೆ ಮಾಡಿಸ್ಕೊಂಡು ನರಳಿ ಸಾಯೋದನ್ನು ಕೂಡ ನೋಡ್ತೀವಿ. ಇಂಥ ಮರಣನೂ ಬೇಡ, ಇಂಥ ಜೀವನನೂ ಬೇಡ, ದೈನ್ಯದಿಂದ ಮಾಡುವಂಥ ಜೀವನ ನನಗೆ ಬೇಡ. ಹಾಗೆಯೇ ಅಂತ್ಯಕಾಲೇ ತವ ಸಾನ್ನಿಧ್ಯಂ, ನಿನ್ನ ಸಾನ್ನಿಧ್ಯದಲ್ಲಿ ಇರಬೇಕಾದ್ರೇ ನನ್ನ ಜೀವನ ಅಂತ್ಯ ಆಗಲಿ ಅಂತ ಬೇಡ್ಕೋತಾ ಇದ್ದೀವಿ. ದೇಹಿಮೇ ಜಗದೀಶ್ವರ ಅಂಥೇಳಿ. ಈಗ ನೀವು ಈ ಘಟನೆ ಬಗ್ಗೆ ಸ್ವಲ್ಪ ಗಮನಿಸಿ ನೋಡಿ. ನಿಮ್ಮ ಮಾವನವರು ಆರೋಗ್ಯವಾಗಿದ್ದರು, ಅವ್ರು ಸುಮಾರು 84-85 ವರ್ಷ ಆಗಿತ್ತು ಅವ್ರು ಹೋಗಬೇಕಾದ್ರೆ. ಜೀವನ ಸಂಪೂರ್ಣ ನೋಡಿದ್ದಾರೆ, ಅವರು ಒಳ್ಳೆ ಹುದ್ದೆಯಲ್ಲಿದ್ದರು, ರಿಟೈರ್ಡ್ ಜಡ್ಜ್ ಆಗಿದ್ದರು ಅವರು. ಸೊ ಯಾವುದೇ ದೈನ್ಯವಿಲ್ಲದೇನೆ ಅವ್ರ ಕಾಲ ಮೇಲೆ ಅವರು ಸ್ವಂತಕ್ಕೆ ಎಲ್ಲ ಮಾಡಿಕೊಂಡು ಯಾವ ನರಳಿಕೆಯೂ ಇಲ್ಲದೇನೆ ಆರೋಗ್ಯಕರವಾಗಿದ್ದು, ದೇವಸ್ಥಾನದ ಮುಂದೆ ದೇವ್ರ ದರ್ಶನ ಮಾಡಬೇಕಾದ್ರೆ ಜೀವ ಹೋಯ್ತವ್ರದ್ದು. ಆದರೆ ಈ ಪ್ರಾರ್ಥನೆಯ ಸಂಪೂರ್ಣ ಏನು ಪ್ರತಿಫಲನ ನಿಮಗಲ್ಲಿ ಕಾಣಿಸ್ತಾ ಇದೆ. ಇವಾಗ ಹೇಳಿ ನನಗೆ, ಇದು ಒಳ್ಳೆ ಮರಣನೋ ಕೆಟ್ಟ ಮರಣ ಅಂತ ಹೇಳಿ ಅಂಥೇಳಿ, ದೇವ್ರು ಮಾಡಿದ್ದು ಸರಿದಾ ಅಥವಾ ಈ ಘಟನೆ ನೀವು ಯಾವ ರೀತಿ ವಿಶ್ಲೇಷಿಸ್ತೀರ ಅಂಥೇಳಿ. ಆವಾಗ ಅವರಿಗೆ ಮನವರಿಕೆ ಆಯಿತು. ಅವ್ರು ಹೇಳಿದರು, ನೀವು ಹೇಳಿದ್ದು ಪರ್ಫೆಕ್ಟ್ ಆಗಿದೆ ಸರ್, ಬಹುಶಃ ಇಂಥ ಮರಣ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು. ಖಂಡಿತ ನಾನು ಇನ್ನು ಮುಂದೆ ದೇವರಿಗೆ ಈ ವಿಚಾರದಲ್ಲಿ ನಾನು ಬ್ಲೇಮ್ ಮಾಡೋದಿಲ್ಲ. ನಮ್ಮ ಮಾವನವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆಯೇ ನಾನು ಕೂಡ ನಾನು ಇಷ್ಟು ದಿನ ಅಂದ್ಕೊಂಡಿದ್ದಕ್ಕೆ ನಾನು ಭಗವಂತನಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಅವ್ರ ಪಾಪ ಹೇಳ್ಕೊಂಡ್ರು. ಅಂದರೆ ನಮ್ಮಲ್ಲಿರೋ ಆಚರಣೆಗಳ ಬಗ್ಗೆನೂ ನಾವಿಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಸುಂದರವಾಗಿ ನಮ್ಮವರು ಆಚರಣೆಗಳನ್ನು ಪೋಣಿಸಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಬಟ್ ಆಚರಿಸುವವರು ಅದನ್ನು ಅರ್ಥ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದರೆ ಬಹುಶಃ ನಮಗೂ ಕೂಡ ಅದರ ಬೆನಿಫಿಟ್ಟು ಸಿಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.